ಈಶ್ವರಿ ಸಂಜೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆನೋ 5 ಗಂಟೆನೋ ಅಲ್ಲ, ಸಂಜೆ 4 ಗಂಟೆ. ಗೋರ್ಮೆಂಟ್ ಮಾತ್ರ ದೊಡ್ಡದಾಗಿ ಫಾಗ್ ಲೈಟನ್ನು ಬ್ಯಾನ್ ಮಾಡಿಬಿಡಿ ಅಂತಾರೆ. ಈ ರೋಡಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ? ಬರೀ ಫಾಗು. ಇಲ್ಲೇನು ಕಾಣಿಸ್ತಿದೆ? ಫಾಗು. ಯಾವ ಧೈರ್ಯದ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದು ಲೈಟ್ ಇಲ್ಲದೆ? ಕ್ರೇಜಿ ಗೌರ್ಮೆಂಟ್. ಬಟ್ ಇದು ಸಕಲೇಶ್ಪುರ ದಾಟಿದ ಮೇಲೆ ನಿಮಗೆ ಧರ್ಮಸ್ಥಳ ಘಾಟಿದು ಹೆಂಗಿದೆ ನೋಡು ಗುರು, ವ್ಯೂ ಸ್ವರ್ಗ. ಬಟ್ ರೋಡು ಹುಷಾರಾಗಿ ಓಡಿಸ್ಬೇಕು. ಬಟ್ ಫಾಗ್ ಲೈಟು ಮಸ್ಟು. ಇರಿ ಎಲ್ಲ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದೆರಡು ಫಾಗ್ ಲೈಟು ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ ಲೆವೆಲ್ನ. ಅದಾದಮೇಲೆ ಇದೊಂದು ಫಾಗ್ ಲೈಟು. ಇಷ್ಟು ಫಾಗ್ ಲೈಟ್ ಇವಾಗ ಆನ್ ಮಾಡ್ಕೊಂಡು ನಾವು ಗಾಡಿ ಓಡಿಸ್ಬೇಕು, ಇಲ್ಲಾಂದರೆ ನಮ್ಗೆ ರೋಡೇನೂ ಕಾಣಿಸಲ್ಲ. ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ, ನಮ್ಮ ತಂದೆ ಮಂಜುನಾಥನ ದರ್ಶನ ಮಾಡೋಣ. ರೋಡಂತೂ ಏನೂ ಕಾಣಿಸ್ತಿಲ್ಲ. ಚಳಿ ತಾಳೇನು ಈ ಚಳಿಯ. ಆಹಾ, ಏನು ಗುರು ಕ್ರೇಜಿ ವ್ಯೂ. ಅಲ್ಲ, ನಾನು ಬೆಳಗಿನ ಜಾವ ಆಗಿದ್ದಿದ್ರೆ ಏನೋ ಓಕೆ ಅನ್ಬೋದು, ಸಂಜೆ 4 ಗಂಟೆಗೆ ಈ ಥರ ನೆಕ್ಸ್ಟ್ ಲೆವೆಲ್ ಗುರು, ಕ್ರೇಜಿ. ಇವನು ನೋಡಪ್ಪ ದೊಡ್ಡ ಪುಡಂಗ್ ಥರ ಓಡಿಸ್ತವನೆ. ಯಾಕಪ್ಪ ಹೊಡಿಯೋಕ್ಕೆ ಮೀಟ್ರ್ ಬರಲಿಲ್ವಾ? ಯಾಕೆ? ಏನು ಮನುಷ್ಯರು ಕಾಡಲ್ಲೇನೆ ಎಲ್ಲ ತಿನ್ಕೊಂಡು ಬಿಸಾಕ್ತವ್ರೆ. ಏನೇ ಹೇಳಿ, ನಾವು ವಾರಗಟ್ಟಲೆ ಒಳ್ಳೆ ಕತೆ ಥರ ಗೇಯ್ದ್ಬಿಟ್ಟು 2 ದಿನ ಬಂದು ಈ ಥರ ಒಂದು ನೇಚರ್ನ ಎಂಜಾಯ್ ಮಾಡ್ತೀವಲ್ಲ, ಅಯ್ಯಪ್ಪ ಒಂದು ತಿಂಗಳಿಗಾಗ ರಿಫ್ರೆಶ್ಮೆಂಟ್ ಸಿಕ್ಬಿಡುತ್ತೆ. ಈ IT ಪ್ರೆಷರು ಅದು ಇದು ಈ ಕೆಲಸ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ 2 ದಿನ ಈ ಕೊಡೋ ಸುಖ ಐತಲ್ಲ, ಅಯ್ಯಪ್ಪ ತಿಂಗಳಿಗೆ ಮ್ಯಾಚ್ ಆಗುತ್ತೆ. ಸುಮ್ಮನೆ ಆರ್ಟಿಫಿಷಿಯಲ್ TV ನೋಡೋದು, ಕಂಪ್ಯೂಟರ್ ನೋಡೋದು, ಗೇಮ್ಸ್ ನೋಡೋದು, ಬೇಡದಿರೋದು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಟ್ರಿಪ್ಗೆ ಬಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಬೇಕು. ಮಳೆನೋ ಫಾಗು ಒಂದು ಗೊತ್ತಾಗ್ತಿಲ್ಲ. ಕಣ್ಣೆಲ್ಲ ಚುಮ್ಮ ಅಂತ ಇದೆ, ಚುಮ್ಮ. ರೋಡಲ್ಲಿ ಬೇರೆ ಕೋತಿಗಳು ಬೇರೆ ರೈನ್ ಡ್ಯಾನ್ಸ್ ಮಾಡ್ತೈತೆ, ರೈನ್ ಡ್ಯಾನ್ಸ್ ಕೋತಿಗಳು. ನೀವು ಗಾಡಿಯೆಲ್ಲ ಸ್ಟಕ್ ಆಗಿಬಿಟ್ಟಿದೆ. ಓಕೆ ಬಾಯ್ಸ್, ಬೇಜಾರು ಮಾಡ್ಕೊಂಬಿಡಿ. ಆಫ್ ರೋಡ್. ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ದೇವ್ರೇ, ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರೋ ಥರ ನೋಡ್ಕೊಳಪ್ಪ. ಅಯ್ಯೋ, ನನ್ನ ಗಾಡಿ ನಾಕಪ್ಪ ನಿಲ್ಸಿದ್ರಿ. ಏಯ್ ಕೋತಿ, 50-40 ಮೇಲೆ ಹೋಗಂಗೆ ಇಲ್ಲ ಈ ರೋಡಲ್ಲಿ ನಾನು. ಹೋಗಿ ಬಸ್ಸಲ್ಲಿ ಹೋಗ್ತಾನೆ.
ನಾನೇನಾದರೂ ಸೈಡ್ ಬಾಕ್ಸೆಲ್ಲ ಹಾಕೊಂಬಂದ್ಬಿಟ್ಟಿದ್ರೆ ಈ ಗಾಡಿನ ತಿರ್ಸೋಕ್ಕೆ ಆಗ್ತಿರಲಿಲ್ಲ. ಕಾರ್ ಅಂದರೆ ರಿವರ್ಸ್ ಗೇರಲ್ಲಿ ಬಂದ್ಬಿಡ್ತಾರೆ. ನಾನು ಹೆಂಗೆ ಹಿಂದ್ಗಡೆ ತಳ್ಳೋದು? ಅದು ಏನು ಸ್ಪೋರ್ಟ್ಸ್ ಶೂಸ್ ಹಾಕಿದ್ದೀನಾ, ಈ ಕೆಳಗಡೆ ಫಾಗ್ ಬಿದ್ದಿರೋದ್ಕೊಂಡು ರೋಡಲ್ಲಿ ಜಾರುತ್ತೆ. ಅಯ್ಯೋ ಏನಿದು ರೋಡ್ ಇಲ್ಲ ಬಿಡಿ. ಏಯ್ ಯಾವ ಸುಳೆ ಮಕ್ಳು ಗುರು. ಅಲ್ಲ, ಈ ಥರ ಫಾಗ್ ರೋಡಲ್ಲಿ ಬಂದು ಓವರ್ಟೇಕ್ ಮಾಡ್ತಾರಲ್ಲ, ಏನು ಜನಗಳು ಏನು ಹೇಳೋದು ಹೇಳಿ ಇಂಥವ್ರಿಗೆ. ರೋಡ್ ಏನೋ ಚೆನ್ನಾಗಿ ಕಾಣಿಸಿ ಅವನು ಗಾಡಿ ಓಡಿಸ್ತಾನೆ ಅಂದರೆ ಸರಿ, ಈ ರೋಡಲ್ಲಿ ಬಂದ್ಬಿಟ್ಟು ಓವರ್ಟೇಕ್ ಮಾಡ್ತಾವನೆ. ಅದಕ್ಕೆ ಹೇಳೋದು ದೊಡ್ಡವರು, ನಾವು ಎಷ್ಟೇ ಚೆನ್ನಾಗಿ ಓಡಿಸ್ರು ಈ ಹೆಣ್ಣನ ಮಕ್ಳಿಗೆ ಅವ್ರ ತಲೆಯಲ್ಲಿ ಏನು ಹಿಡ್ಕೊಂಡು ಓಡಿಸ್ತಾರೋ ಏನೋ. ಇವಾಗ ಫಾಗೆಲ್ಲ ಕ್ಲಿಯರ್ ಆಯಿತು. ಇವಾಗ ಒಂದು ಸ್ವಲ್ಪ ಫೇಸನ್ನು ಹಿಡ್ಕೊಬೇಕು ಇವಾಗ. ಇದು ನಾರ್ಮಲ್ ಆಟೋರ್ಗಂತೂ ಅಲ್ಲ, ಎಲ್ಲ ವಾಂತಿ ಮಾಡ್ತಾರೆ. ಬಸ್ಸಿಂದ ಯಾರೋ ಒಬ್ಬ ವಾಮಿಟ್ ಮಾಡ್ದ, ಕಾರಿಂದ ಒಬ್ಬರು ವಾಮಿಟ್ ಮಾಡಿದ್ರು, ಆಂಟಿ ಹೊರಗಡೆ ಕೂತ್ಕೊಂಡು ವಾಮಿಟ್ ಮಾಡ್ತೈತೆ. ಕ್ರೇಜಿ ಐತೆ ಗುರು ಈ ಗಾರ್ಡ್ ಸೆಕ್ಷನ್ನು. ಎಲ್ಲ ವಾಮಿಟ್ ಮಾಡ್ತಾವ್ರೆ, ವಾಮಿಟು. ಹೇಳಿರಿ ಬರುತ್ತಲ್ಲ ಬಸ್ಸು, ಯಾಕೆ ನೆನೆಸ್ಬಿಟ್ಟವನ್ನೇ. ಹೋಗು ಕ್ಯಾಕರ್ ಸುಗಿತಾನೆ ಡ್ರೈವರು. ಹೋಗಿ, ಕಷ್ಟ ಗುರು ಡ್ರೈವರ್ ಜೀವನ. ಅವ್ನು ಕಟ್ ಮಾಡೋಕ್ಕೆ ಅಷ್ಟು ಯೋಚನೆ ಮಾಡ್ತಾವನೆ. ಪಕ್ಕ ಓವರ್ಟೇಕ್ ಮಾಡೋಕ್ಕೂ ಭಯ ಆಗ್ತೈತೆ. ಅಲ್ಲಿ ಯಾವುದೋ ಲೇಡಿ ವಾಮಿಟ್ ಮಾಡ್ತೈತೆ, ಅದು ಒಂದೇ ಸರಿನೂ ಮಾಡ್ತಾ ಇಲ್ಲ, ಚೂರೇ ಆಗ್ತೈತೆ. ಯಾವ ಗ್ಯಾಪಲ್ಲಿ ಹೋಗೋದು? ಅಲ್ಲಿ ಆಂಟಿ ಅಷ್ಟೇ ಬಿಡಿ, ನಾನು ಓವರ್ಟೇಕ್ ಮಾಡ್ದಂಗೆ ಇವತ್ತು. ತುಂಬ ಕಷ್ಟ ಇದೆ ಬಸ್ಸಿಂದ ಓವರ್ಟೇಕ್ ಮಾಡೋದು. ನಮ್ಮ ಡ್ರೈವರ್ ಅಂಕಲ್ಸು ತಿರ್ಸಿ ಅಮ್ಮ ಮಧ್ಯದಲ್ಲಿ ಕೂತಿದ್ರು ವಾಮಿಟ್ ಬರ್ಸಿದ್ಯಾ ಅಂದರೆ, ಅಣ್ಣ ನೀನು ಸಾಮಾನ್ಯ ಡ್ರೈವರ್ ಅಲ್ಲ ಅಣ್ಣ. ಅಯ್ಯಪ್ಪ, ಓವರ್ಟೇಕ್ ಮಾಡಲಾ ಬೇಡ ಗುರು, ರಿಸ್ಕು. ಆಂಟಿ ತಲೆ ಹೊರಗಡೆ ಹಾಕ್ಕೊಂಡೈತೆ. ಬೇಡಪ್ಪ ಬೇಡ, ಇವ್ರ ಹಿಂದೆನೇ ಹೋಗ್ಬಿಡ್ತೀನಿ. ಆ ಆಂಟಿ ಎಲ್ಲ ಕಕ್ಬಿಡ್ಲಿ ಫಸ್ಟು, ಆಮೇಲೆ ಓವರ್ಟೇಕ್ ಮಾಡ್ತೀನಿ. ನಿಮ್ಗೆ ಇವಾಗ ಕ್ಯೂರಿಯಾಸಿಟಿ ಅಲ್ವಾ ವಿಡಿಯೋದಲ್ಲಿ, ನಾನು ಓವರ್ಟೇಕ್ ಮಾಡ್ತೀನ ಇಲ್ವಾ ಈ ಬಸ್ನ ಅಂತ. ಅಯ್ಯೋ ದೇವ್ರೆ, ಇನ್ನೆಷ್ಟಿದೆ? 21 ಕಿಲೋಮೀಟ್ರ್ ಇದೆ ಧರ್ಮಸ್ಥಳ. ಈ ಘಾಟಲ್ಲೆಲ್ಲ ದೊಡ್ಡ ಬಸ್ ಓಡ್ಸೋಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಅಂದರೆ ಅವರು ಟರ್ನೆಲ್ಲ ಮಾಡಬೇಕಲ್ಲ, ದೊಡ್ಡ ಬಸ್ ಬೇರೆ. ಚೆನ್ನಾಗಿ ಓಡಿಸ್ತವನೆ ಡ್ರೈವರು. ನೀವು ಚೆನ್ನಾಗಿ ಓಡಿಸ್ತಿದ್ಯಾ, ಅದಕ್ಕೇ ವಾಂತಿ ಮಾಡ್ತಾ ಇರೋದು. ಇವಾಗ ಅರ್ಥ ಆಯಿತು. ಆಂಟಿ ಹೋದ್ರ ಒಳಗಡೆ, ಆಂಟಿದೆಲ್ಲ ಮುಗೀತು. ದಾವಣಗೆರೆ, ಹರಿಹರ, ಅಲ್ಲೇನೋ ಚಿಕ್ಕಮಂಗ್ಳೂರು ಅನ್ಸುತ್ತೆ. ಅದು ಮಂಗಳೂರು, ಚಿಕ್ಕಮಂಗ್ಳೂರು. ಓಕೆ. ಎಷ್ಟು ಚೆನ್ನಾಗಿ ಓಡಿಸ್ತಾನೆ ಗುರು ಬಸ್ ಇವನು. ಕಾನ್ಫಿಡೆನ್ಸ್.
ಮೋಸ್ಟ್ಲಿ ರಾತ್ರಿ ಎಲ್ಲ ಕೈನ ಹಿಂಗೆ ಅಲ್ಲಾಡಿಸಿರ್ತಾನೆ ಅನಿಸುತ್ತೆ ಕನಸಲ್ಲೂ. ಅದಕ್ಕೆ ಬೆಳಗ್ಗೆನೂ ಬಂದ್ಬಿಟ್ಟು ಶೇರಿಂಗ್ ಹಿಡ್ಕೊಂಡ್ರೆ ಪರ್ಫೆಕ್ಟಾಗಿ ತಿರ್ಸ್ತಾನೆ ಗಾಡಿನ. ಅಯ್ಯೋ ಅಯ್ಯೋ ಇನ್ನೊಂದು ಹುಡುಗಿ ಸ್ಟಾರ್ಟ್ ಮಾಡ್ತೀವಿ ವಾಂತಿ ಮಾಡೋಕ್ಕೆ. ಅಯ್ಯಪ್ಪ, ಬಸ್ಸಲ್ಲಿ ಇರೋರೆಲ್ಲ ವಾಮಿಟ್ ಮಾಡ್ತಾವ್ರೆ. ಇಲ್ಲ ಡ್ರೈವರು ಟಾರ್ಗೆಟ್ ಹಾಕೊಂಡಿರ್ತಾರೆ ಅನ್ಸುತ್ತೆ. ನಾನು ಹಿಂಗೆ ಓಡಿಸ್ತೀನಿ, ಅಟ್ಲೀಸ್ಟ್ ಒಂದು 5 ಜನಕ್ಕೆಲ್ಲರೂ ವಾಮಿಟ್ ಮಾಡಿಸ್ತೀನಿ ಅಂತ. ಹಾ ಎಂಥ ಅದ್ಭುತ ವ್ಯೂ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ. ವಾವ್, ಇವಾಗ ಇನ್ನೂ 8 ಕಿಲೋಮೀಟ್ರ್ ಇದೆ ನೋಡಿ ಇಲ್ಲಿಂದ ಧರ್ಮಸ್ಥಳಕ್ಕೆ. ದೇವಸ್ಥಾನಕ್ಕೆ 8 ಕಿಲೋಮೀಟ್ರ್ ಇದೆ. ಇಲ್ಲೂ ಇಷ್ಟೊಂದು ಜನ ಇದ್ದಾರೆ. ಇದ್ಯಾವ ದೇವಸ್ಥಾನ? ಶ್ರೀ ರಾಮಕ್ಷೇತ್ರ ಮಹಾ ಸಂಸ್ಥಾನಂ ಏನಂಗಂದ್ರೆ ರಾಮ ಮಂದಿರನಾ? ಶ್ರೀ ರಾಮಕ್ಷೇತ್ರ. ಅಯ್ಯೋ, ಇಷ್ಟೊಂದು ಚೆನ್ನಾಗಿ ಓಪನ್ ಮಾಡ್ಬಿಟ್ಟಿದಾರ ರಾಮಕ್ಷೇತ್ರನ. ಇದು ನನಗೆ ಗೊತ್ತೇ ಇರಲಿಲ್ವಲ್ಲ. ಈ ರೋಡಿಗೆ ಬಂದಿದ್ದು ಸಿಗ್ತಾ? ಯಾವತ್ತೂ ನೋಡಿರಲಿಲ್ಲ ಇದನ್ನ. ಬಂದೆ ವೇ ಟು ಧರ್ಮಸ್ಥಳ, ಬಿಲ್ಟ್ ಬೈ ಶ್ರೀ ರತ್ನಾವರ್ ಹೆಗಡೆ. ಇಲ್ಲಿಗೆ ಬಂದಿದ್ದೀನಿ ಇವಾಗ. ಎಲ್ಲಿಗೆ ಬಂದೆ ಗುರು? ಸೊ ಧರ್ಮಸ್ಥಳಕ್ಕೆ ಎಲ್ಲರಿಗೂ ಸುಸ್ವಾಗತ. ಅಯ್ಯೋ ಏನಪ್ಪ ಇಷ್ಟೊಂದು ಕ್ರೌಡ್ ಇದೆ ಇವತ್ತು. ನಾನು ಏನೋ ಕ್ರೌಡ್ ಇರೋಲ್ಲ, ಮಕ್ಕಳು ಯಾರು ಇರೋಲ್ಲ ಅಂದ್ಕೊಂಡು ಬಂದರೆ ಇವತ್ತೇ ಇಷ್ಟೊಂದು ಕ್ರೌಡ್ ಇದೆ ಧರ್ಮಸ್ಥಳದಲ್ಲಿ. ಪಾರ್ಕಿಂಗ್ ಎಲ್ಲಿ ಮಾಡೋದು? ಕಾರ್ ಪಾರ್ಕಿಂಗ್ ಬೇಡ, ನಮಗೆ ಬೇಕಾಗಿರೋದು ಬೈಕ್ ಪಾರ್ಕಿಂಗ್. ಇಲ್ಲೇ ಎಲ್ಲ ಹಾಕ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ ಗಾಡಿನ. ತಲೆನೇ ಕೆಡ್ಸ್ಕೊಬಾರ್ದು ಇವಾಗ. ಇಲ್ಲೇ ಹಾಕ್ಕೊಂಬಿಡ್ಲಾ? ಇಲ್ಲ ಅಲ್ಲಿ ಬೈಕ್ ಹತ್ತ ಹಾಕ್ಕೊಡ್ಲಾ? ದೇವಸ್ಥಾನ ಇರೋದಲ್ಲಿ ಅವರೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಹಾಕು ಅಂತ ಹೇಳ್ದಂಗಿತ್ತು. ಈಗ ಪೊಲೀಸ್ ಸ್ಟೇಷನ್ ಎಲ್ಲಿ ಹುಡ್ಕೋದು? ನನ್ನ ಅದೃಷ್ಟಕ್ಕೆ ಬ್ಯಾಂಕ್ ಆಫ್ ಬರೋಡಾ ರಜಾ ಇದೆ ಇವತ್ತು. ಸೊ ಇಲ್ಲೇ ಹಾಕ್ಬೇಡೋಣ. ಅಲ್ಲಿಲ್ಲ, ಹಿಂಗೆ ನನ್ನ ಹಿಂದೆ ಮಾತ್ರ ಯಾರು ಕಾರ್ ನಿಲ್ಲಿಸ್ಬಿಡಿ ಗುರು. ತೆಗೆದಿರೋ ಥರ ಮಾಡಿಬಿಟ್ಟಿರ. ಆಮೇಲೆ ನಾನು ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗೋ ಮುಂಚೆ ಗಾಡಿ ಪಾರ್ಕ್ ಮಾಡ್ತಿದ್ನಲ್ಲ, ಎಲ್ಲರೂ ಕೇಳ್ತಿದ್ರು ಅಂತಂದರೆ ಎಲ್ಲಿ ನಿಮ್ಮ ಗ್ರೂಪು ಎಲ್ಲರೂ ಎಲ್ಲಿ ಅಂತ ಕೇಳ್ತಿದ್ರು. ನಾನು ಅದಕ್ಕಿಲ್ಲ, ನಾನು ಒಬ್ಬನೇ ಬಂದಿದ್ದು ಅಂತಂದೆ. ಎಲ್ಲಿಂದ ಅಂತಂದರು, ಈ ಥರ ಬೆಂಗಳೂರಿಂದ ಅಂತಂದೆ. ಹೌದಾ, ಸರಿ ಆಯಿತು, ಇವಾಗ ನೆಕ್ಸ್ಟು ಕುಕ್ಕಿಗೆ ಹೋಗ್ತಿರಲ್ವ ಅಂದರು. ಹೌದು ಕುಕ್ಕಿಗೆ ಹೋಗ್ತೀನಿ ಅಂತಂದೆ. ಆಯಿತು, ಆಮೇಲೆ ಅಲ್ಲೇ ಆಲ್ಟ್ ಆಗ್ತೀರಾ ಅಂದರು. ಇಲ್ಲ ವಾಪಸ್ ಹೋಗ್ತೀನಿ ಏನು ಗಾರ್ಡ್ ಸೆಕ್ಷನ್ ಮತ್ತೆ ಒಬ್ಬರೇ ಹೋಗ್ತೀರಾ ಅಂದರು. ನಾನು ಅದಕ್ಕೆ ಒಬ್ಬನೇ ಹೋಗ್ತೀನಿ ಅಂತಂದೆ. ಆಮೇಲೆ ಅವ್ರಿಗೆ ಹೇಳ್ದೆ ನಾನು ಈ ಥರ ಶಬರಿಮಲೆಗೆಲ್ಲ ಒಬ್ಬನೇ ಹೋಗೋದು ಅಂತ. ಆವಾಗ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ, ಹುಡುಗ ಎಕ್ಸ್ಪೀರಿಯೆನ್ಸ್ ಎಲ್ಲ ಇದೆ ಅಂತ. ಇದು ನೋಡಿದ್ರೆ ಬರೀ ಕಾಡಲ್ಲೇ ಹೋಗ್ತಾ ಇದ್ದೀನಿ. ಮಧ್ಯರಾತ್ರಿ ಗಾಡಿ ಓಡಿಸ್ಬೇಕಾದ್ರೆ ದುಶ್ಮನ್ ಯಾರು ಅಂತಂದರೆ 10:15 ಫಾಗು. ಮತ್ತೆ ನೋಡಿ ಎಷ್ಟು ಡೆನ್ಸ್ ಆಗಿದೆ ಫಾಗು. ಇಲ್ಲಿವರೆಗೂ ಒಂದು 90, 100, 120 ಬಂದೆ. ಬಟ್ ಇವಾಗ ಆಗ್ತಿಲ್ಲ, ಫುಲ್ಲು ಫಾಗಿದೆ ಎಲ್ಲ ಕಡೆಯೂ. ನಮ್ಗೆ ಯಾರಾದರೂ ಡಿಪ್ಪು ಮಾಡಿದ್ರೆ ಖಂಡಿತ ನಾನು ಡಿಪ್ ಮಾಡಿ ಅವ್ರಿಗೆ ಬಿಟ್ಕೊಡ್ತೀನಿ. ಬಟ್ ಅವರೇ ಎಲ್ಲ ಲೈಟ್ಗಳಲ್ಲಿ ಹಾಕೊಂಬಂದರೆ ನಾನು ಲೈಟ್ ಹಾಕ್ತೀನಿ. ಇದು ತುಂಬ ಪವರ್ಫುಲ್ ಇದೆ ಲೈಟು. ಒಂದು ನಿಮಗೆ 45 ವ್ಯಾಟ್ ಇನ್ಕೊಟ್ಟು, ಇನ್ನೊಂದು 45 ವ್ಯಾಟ್ ಇನ್ಕೊಟ್ಟು. ಸೊ ಅವ್ನ ಕಣ್ಣೇ ಬಿಡೋಕ್ಕಾಗಲ್ಲ, ಆ ರೇಂಜಿಗೆ ಹೊಡೆಯುತ್ತೆ ಇದು ಬಿಡೋದು. ಟಾಕ್ ಹೆಡ್ ಲೈಟು ಥ್ರೋ ನೋಡಿ, ಆಹಾ ಏನು ಅದ್ಭುತ ಅಲ್ವಾ? ದೇವರನಿಗೆ ರೋಡೇ ಕಾಣಿಸ್ತಿಲ್ಲ ನನಗೆ ಇಲ್ಲಿ ನೋಡಿ. ಯಾವ ಕಾನ್ಫಿಡೆನ್ಸಲ್ಲಿ ಅಪ್ಪ ರೋಡೇ ಕಾಣಿಸ್ತಿಲ್ಲ, ಸ್ಟಾಕ್ ಹೆಡ್ ಲೈಟು. ಅದಕ್ಕೆ ಈಗ 1 ಆಕ್ಸ್ ಲೈಟು ಆನ್ ಮಾಡ್ತೀನಿ ನೋಡಿ. ಇದು ಎಲ್ಲೋ ಬೀಮು, ಬರೀ 1 ಆಕ್ಸ್ ಲೈಟದು ಎಲ್ಲೋ ಬೀಮು. ಇದು ಅದರಲ್ಲಿ ಐ ಬೀಮು. ಇದನ್ನು ಹಾಕ್ಕೊಂಡು ಬೇಕು ಅಂದರೆ ಓಡಿಸ್ಬೋದು ನಾನು. ಇವಾಗ ರೋಡು ನನಗೆ ಸ್ಪಾಟ್ ಇದು. ಈಗ ಆಕ್ಸ್ ಲೈಟಲ್ಲಿ 2 ಥರ ಬರುತ್ತೆ, ಸ್ಪಾಟು ಸ್ಪೆಡ್ ಅಂತ. ಇದು ಸ್ಪಾಟ್ ಅಂದರೆ ನಂಗೆ ದೂರದ ಕಾಣಿಸ್ತಾ ಇದ್ದದ್ದು. ಈಗ ನನಗೆ ಒಂದು 400 ಮೀಟ್ರ್ ಗಂಟನೂ ಕಾಣಿಸ್ತಾ ಇದೆ. ಈ ಲೈಟ್ ಹಾಕೊಂಡಾಗ ಅವನು ಕಣ್ಣು ಕಾಣಿಸಲ್ಲ ನೋಡಿ, ಅವನು ಅದಕ್ಕೆ ಡಿಪ್ ಮಾಡ್ತಾವನೆ. ನನಗಂತೂ ಈಗ ರೋಡೇ ಕಾಣಿಸ್ತಿಲ್ಲ. ಹಾಂ, ಇವಾಗ ನೋಡಿ ಇದು ಸ್ಪಾಟಲ್ಲಿ ಇದೆಲ್ಲೋ ಇದು ದನಕ್ಕೆ ಬನ್ನಿ.
ನಾನೇನೋ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಂ, ಇದು ನೋಡಿ, ಇದು ಸ್ಪಾಟ್. ಇವಾಗ ನನಗೆ ಸ್ಪ್ರೆಡ್ ಇಲ್ಲ. ಸ್ಪ್ರೆಡ್ ಅಂದರೆ ಈ ಕಡೆ ಆ ಕಡೆ ಲೆಫ್ಟು ರೈಟ್ ಸೈಡಲ್ಲಿ ಏನೋ ಅಷ್ಟು ಕಾಣಿಸ್ತಿಲ್ಲ. ಇವಾಗ ನೋಡಿ ಫುಲ್ಲು ಲೆಫ್ಟು ರೈಟ್ ಎಲ್ಲ ಕಾಣಿಸ್ತಾ ಇದೆ. ಸೊ ಒಂದು ಸ್ಪಾಟಿಗೆ ಹಾಕ್ಸ್ಕೊಂಡಿದ್ದೀನಿ, ಇನ್ನೊಂದು ಸ್ಪ್ರೆಡ್ಗೆ ಹಾಕ್ಸ್ಕೊಂಡಿದ್ದೀನಿ. ಸ್ಪ್ರೆಡ್ ಅಂದರೆ ಅಗಲ, ಸ್ಪಾಟ್ ಅಂದರೆ ದೂರ. ಈಗ ಎರಡಕ್ಕೂ ಕವರ್ ಆಯಿತು. ಸೊ ಈ ಥರ ಘಾಟ್ ಸೆಕ್ಷನಲ್ಲೆಲ್ಲ ಓಡಿಸ್ಬೇಕಾದ್ರೆ ನನಗೆ ಎರಡೂ ಇಂಪಾರ್ಟೆಂಟ್, ಬರೀ ಒಂದಿದ್ರೆ ಸಾಲಲ್ಲ. ಏನಕ್ಕೆ ಅಂದರೆ ಘಾಟ್ ಸೆಕ್ಷನಲ್ಲಿ ನಿಮಗೆ ಕರ್ವಲೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ರೋಡ್ ಎಡ್ಜಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಪ್ರಪಾತ ಇರುತ್ತೆ, ಹಳ್ಳ ಇರುತ್ತೆ, ಏನೋ ಮಣ್ಣಿರುತ್ತೆ, ಬದಿ ಇರುತ್ತೆ, ಕಾಡಿರುತ್ತೆ. ಅದಕ್ಕೋಸ್ಕರ ಸ್ಪ್ರೆಡ್ ಇಂಪಾರ್ಟೆಂಟು. ಅದು ಕಾಲ ಇತ್ತು, ನಿದ್ದೆ ಇನ್ನೂ ಮಾಡಿಲ್ಲ, ಊಟ ತಿಂದಿಲ್ಲ ಅಂತಲೂ ಬೇಜಾರಿಲ್ಲ. ಈ ತುಕಾಲಿ ರೋಡಲ್ಲಿ ಓಡಿಸ್ತಿದ್ದೀನಲ್ಲ, ಇದು ಬೇಜಾರಾಗ್ತೈತೆ. ಥೂ, ಬರೀ ಹಳ್ಳ ನೋಡಿ, ರೋಡ ಇದು. ಅಯ್ಯಪ್ಪ ಸ್ವಾಮಿ. ದರ್ಶನ ಅಂತೂ ಸೂಪರಾಗಾಯಿತು. ನಾನು ಕಷ್ಟಪಟ್ಕೊಂಡು ಅಲ್ಲಿಂದ ಬಂದೆ ಅಂತಲೇ ಫೀಲ್ ಇಲ್ಲ. ದೇವ್ರ ದರ್ಶನ ಮಾಡಿದ ತಕ್ಷಣ ಒಂಥರ ವೈಬ್ಸೇ ಡಿಫ್ರೆಂಟು. ಬಟ್ ನಾನು 200 ರೂಪಾಯಿ ಟಿಕೆಟ್ ತೊಗೊಂಡಿದ್ದೆ. 6 ಗಂಟೆಗೆ ಒಳಗಡೆ ಹೋದೆ, 7:30 ಹೊರಗಡೆ ಬಂದೆ. ಎಲ್ಲ ನನ್ನ ಮುದ್ದು ಮಕ್ಕಳಿಗೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೀವುಗಳೆಲ್ಲ ಕಾಲೇಜ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ದಕ್ಕೆ ನನಗೆ ಇವಾಗ ರಶ್ ಇಲ್ಲ. ನಿಮ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿ ಇರ್ತೀನಿ. ಈ 200 ರೂಪಾಯಿ ಟಿಕೆಟ್ಗೂ ನಾರ್ಮಲ್ಗೂ ಏನು ಡಿಫ್ರೆನ್ಸು ಅಂತ ನನ್ನ ಕಣ್ಣು ಕಾಣಿಸಿದೇನು ಅಂತಂದರೆ, ಇಬ್ರಿಗೂ ಕೂಡಾಕ್ತಾರೆ. ನನ್ನನ್ನು ಕೂಡಾಕಿದ್ರು ಒಂದು ಬ್ಲಾಕಲ್ಲಿ. ಈ ಥರ ನೋಡಿ, ಇಷ್ಟು ಜನ ಕೂಡಾಕಿದ್ದಾರೆ. ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ 2 ಕ್ಯೂನು ಹಂಗೆ ನಡ್ಕೊಂಡು ಹೋಗ್ತಿತ್ತು. ಬಟ್ 200 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟವ್ರಿಗೆ ಪಕ್ಕ ಒಂಥರ ರ್ಯಾಕ್ ಇತ್ತು. ಅಲ್ಲಿ ವಯಸ್ಸಾದವ್ರ ಮಕ್ಕಳುಗಳು ಕುತ್ಕೊಂಬೋದಿತ್ತು. ಈ ಥರ ನಿಮಗೆ ರ್ಯಾಕಲ್ಲಿ ಕುತ್ಕೊಬೋದು. ಇದೊಂದೇ ಡಿಫ್ರೆನ್ಸ್ ಕಾಣಿಸಿದ್ದು. ಇದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಬಟ್ ಹೆಂಗೋ ದರ್ಶನ ಅಂತೂ ಬೇಗ ಇತ್ತು. ಆ ದೇವರಂತೂ ಕಣ್ಣು ತುಂಬ ನನಗೆ ಸಮಾಧಾನ ಆಗೋವರೆಗೂ ನೋಡಿದೆ. ಅಷ್ಟು ನೆಮ್ಮದಿಯಾಗಿ ದರ್ಶನ ಮಾಡ್ಕೊಬಂದೆ. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನೀವು ಧರ್ಮಸ್ಥಳಕ್ಕೆ ಬರ್ತೀರಾ ಅಂತ ಗೊತ್ತು. ನಿಮಗೂ ಎಲ್ಲರಿಗೂ ಒಳ್ಳೆ ದರ್ಶನ ಆಗಲಿ ಅಂತ ನಾನು ಕೇಳ್ಕೊತೀನಿ.